बीदर जिला के औरादबी तालुके में स्थित बसवा मंडप में 5 अगस्त 2024 से 3 सितंबर 2024 तक एक महीने तक परम पूजा श्री नादोजा डॉक्टर बसवलिंगा पट्टदेवरू के मार्गदर्शन में प्रवचन कार्यक्रम आयोजित किया जाएगा। यह प्रवचन कार्यक्रम एक महीने तक प्रतिदिन शाम 7 बजे बसवा मंडप घोड़े लेआउट अमरेश्वर कॉलेज के सामने आयोजित होगा। यह प्रवचन कार्यक्रम शरणे सुवर्ण शरणप्पा चिमकोड़े द्वारा आयोजित किया जाएगा। श्रावण मास प्रवचन सेवा समिति औरादबी और अन्य ने सभी भक्तों से अनुरोध किया है कि वे प्रतिदिन प्रवचन सुनने आए। बसवा समिति अध्यक्ष औराद के अध्यक्ष धनराज राघा ने इस प्रवचन कार्यक्रम के संबंध में बताया। और आज से केपी न्यूज के संवाददाता अलीम पाशा की रिपोर्ट। ओम श्री गुरु बसवलिंगाय नमः। अनुभव मंडप बसव कल्याण बीदर 2024 ಶ್ರಾವಣ ಮಾಸದ ನಿಮಿತ್ತ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಸವ ತತ್ವ ದರ್ಶನ ಪ್ರವಚನ ನಮ್ಮ ಬಸವ ಮಂಟಪ ಗೋಳೆ ಲೇಔಟ್ ಅಮರೇಶ್ವರ ಕಾಲೇಜ್ ಎದುರುಗಡೆ ಸಾಯಂಕಾಲ 6 ಗಂಟೆಗೆ ನಾಳೆ ದಿನಾಂಕ 5/8/24 ದಿನಾಂಕ 3/9/24 ಪ್ರತಿದಿನ ಸಾಯಂಕಾಲ ಗಂಟೆಗೆ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಬೇಕಾಗಿ ವಿನಂತಿ. ವಿಶೇಷ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಭಕ್ತರು ಬಂದು ಈ ಒಂದು ಬಸವ ತತ್ವ ದರ್ಶನದ ಒಂದು ಮಹತ್ವವನ್ನು ಪಡೆದುಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಂತೂ ಬಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಧನರಾಜ್ ರಾಘವನು ಇಡೀ ಸಮಾಜದ ಎಲ್ಲ ಧರ್ಮದ ಈ ಜಾತಿ ಆ ಜಾತಿ ಎಲ್ಲದ ಎಲ್ಲ ಜಾತಿಯ ಧರ್ಮಗಳ ಬಸವ ಭಕ್ತರಿಗೆ ನನ್ನ ಒಂದು ಕಳಕಳಿಯ ವಿನಂತಿ. ದಿವ್ಯ ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಾನ ವಹಿಸಲಿರುವ ಗುರು ಬಸವ ಪಟ್ಟದೇವರು ಇವತ್ತು ದಿವ್ಯ ಸನ್ನಿಧಾನ ವಹಿಸಲಿದ್ದಾರೆ. ಹಾಗೆ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ದಕ್ಷ ಅಧಿಕಾರಿಗಳಾದ ಮಲ್ಶೆಟ್ಟಿ ಚಿದ್ರೆ ಸಾಹೇಬರು ಹಾಗೂ ನಮ್ಮ ಈ ಒಂದು ಪೊಲೀಸ್ ಠಾಣೆಯ PSI ವಾಸಿಂ ಪಟೇಲ್ ಸಾಹೇಬರು ಅವರು ಮುಖ್ಯ ಅತಿಥಿಗಳಾಗಿ ವಿಶೇಷ ಪ್ರವಚನಕಾರರು ಸುವರ್ಣ ಚಿಂಕೋಡೆ ತಾಯಿಯವರು ಸಂಸ್ಕೃತಿ ಇಲಾಖೆ ಸಂಚಾಲಕರು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಬೀದರ್ ಅವರು ಪ್ರತಿನಿತ್ಯ ಇದೇ ದಿನಾಂಕ ನಾಳೆ 5ರಿಂದ ದಿನಾಂಕ 3/9/24 ಪ್ರತಿದಿನ ಸಾಯಂಕಾಲ 7ರಿಂದ 8 ಗಂಟೆ ನಮ್ಮ ಘೋಳೆ ಬಸವ ಮಂಟಪ ಅಮರೇಶ್ವರ ಕಾಲೇಜ್ ಎದುರುಗಡೆ ಪ್ರತಿನಿತ್ಯ ಪ್ರವಚನವನ್ನು ಹೇಳಲಿದ್ದಾರೆ. ಅದಕ್ಕೆ ಬಸವ ಭಕ್ತರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಅನುಭವ ಮಂಟಪ ಶ್ರಾವಣ ಮಾಸದ ಬಸವ ತತ್ವ ದರ್ಶನ ಪ್ರವಚನದ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಶೋಭೆಯನ್ನು ತಂದುಕೊಡ್ಬೇಕಂತ ಎಲ್ಲ ಸಮಾಜದ ಎಲ್ಲ ಸದ್ಭಕ್ತರಲ್ಲಿ ಎಲ್ಲ ಬಸವ ಭಕ್ತರಲ್ಲಿ ನನ್ನ ಒಂದು ಕಳಕಳಿಯ ಮನವಿ. ನಾನು ಡಾಕ್ಟರ್ ಧನರಾಜ್ ರಾಘ ಬಸವ ಸಮಿತಿ ಅಧ್ಯಕ್ಷರು ಅವರ ದಯಮಾಡಿ ತಪ್ಪದೆ ಬನ್ನಿ, ತಾವು ಬನ್ನಿ, ತಮ್ಮವರನ್ನ ಕರೆದು ತಂದೆ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಬೇಕಾಗಿ ವಿನಂತಿ.